ಗುಡಿಯ ಪೂಜೆಯೋ ಕಥೆಯೋ ಸೊಗಸು ನೋಟವೋ ಹಾಡೋ ಬಡವರಿಂಗುಪ ಕೃತಿಯೋ ಆವುದೋ ಮನದ ಬಡಿದಾಟವನ್ನು ನಿಲ್ಲಿಸಿ ನೆಮ್ಮದಿಯ ನೀವೊಡದೆ ಬಿಡುಗಡೆಯೋ ಜೀವಕ್ಕೆ ಮಂಕುತಿಮ್ಮ. ಮಂಕುತಿಮ್ಮನ ಈ ಕಗ್ಗವು ಮಾನವನ ಆಂತರಿಕ ಶಾಂತಿಯನ್ನು ಹುಡುಕುವ ಪ್ರಯಾಣದ ಬಗ್ಗೆ ಬೆಳಕು ಚೆಲ್ಲುತ್ತದೆ. ಕವಿಯ ಪ್ರಕಾರ ಮನುಷ್ಯ ತನ್ನ ಮನಸ್ಸಿನ ಚಂಚಲತೆಯನ್ನು ನಿಗ್ರಹಿಸಿ ನಿಜವಾದ ಶಾಂತಿಯನ್ನು ಅನುಭವಿಸಬಹುದು. ಈ ಶಾಂತಿಯನ್ನು ಪಡೆಯಲು ಅನೇಕ ಮಾರ್ಗಗಳಿವೆ ಎಂದು ಕವಿ ಹೇಳುತ್ತಾರೆ. ಮಂಕುತಿಮ್ಮನ ಪ್ರಕಾರ ಜೀವನದಲ್ಲಿ ನಾವು ಅನೇಕ ವಿಷಯಗಳನ್ನು ಹುಡುಕುತ್ತೇವೆ. ಗುಡಿಗೆ ಹೋಗಿ ಪೂಜೆ ಮಾಡುವುದು, ದೇವರನ್ನು ಆರಾಧಿಸುವುದು, ಕತೆ ಪುರಾಣಗಳನ್ನು ಕೇಳುವುದು, ಸುಂದರವಾದ ವಸ್ತುಗಳನ್ನು ನೋಡುವುದು, ಪ್ರಕೃತಿಯ ಸೌಂದರ್ಯವನ್ನು ಆಸ್ವಾದಿಸುವುದು, ಸಂಗೀತವನ್ನು ಕೇಳುವುದು, ಬಡವರಿಗೆ ಸಹಾಯ ಮಾಡುವುದು, ಇತರರ ಸೇವೆ ಮಾಡುವುದು ಇತ್ಯಾದಿಗಳು ಮನಸ್ಸಿನ ಶಾಂತಿಗೆ ಕಾರಣವಾಗುವ ಮಾರ್ಗಗಳು. ಈ ಎಲ್ಲ ಕ್ರಿಯೆಗಳ ಉದ್ದೇಶವೇ ಮನಸ್ಸನ್ನು ಒಂದು ನಿರ್ದಿಷ್ಟ ಬಿಂದುವಿನಲ್ಲಿ ಕೇಂದ್ರೀಕರಿಸುವುದು ಮತ್ತು ಚಿಂತೆಗಳಿಂದ ಮುಕ್ತರಾಗುವುದು. ಆದರೆ ಈ ಎಲ್ಲ ವಿಷಯಗಳು ನಮ್ಮ ಮನಸ್ಸಿನಲ್ಲಿ ಉಂಟಾಗುವ ಬಡಿದಾಟವನ್ನು ನಿಲ್ಲಿಸಿ ನಿಜವಾದ ನೆಮ್ಮದಿಯನ್ನು ನೀಡುತ್ತವೆಯೇ? ಮಂಕುತಿಮ್ಮನ ಪ್ರಕಾರ ಈ ಎಲ್ಲ ವಿಷಯಗಳು ಒಂದು ತರಹದ ವಿಚಲನ. ಇವು ನಮ್ಮನ್ನು ನಮ್ಮ ನಿಜವಾದ ಸ್ವರೂಪದಿಂದ ದೂರ ಮಾಡುತ್ತವೆ. ನಾವು ಈ ಎಲ್ಲ ವಿಷಯಗಳಲ್ಲಿ ಮುಳುಗಿ ಹೋಗುವ ಬದಲು ನಮ್ಮೊಳಗಿನ ಶಾಂತಿಯನ್ನು ಹುಡುಕಬೇಕು. ಪ್ರತಿಯೊಬ್ಬ ವ್ಯಕ್ತಿಯು ತನ್ನದೇ ಆದ ರೀತಿಯಲ್ಲಿ ಮನಸ್ಸಿನ ಶಾಂತಿಯನ್ನು ಹುಡುಕುತ್ತಾನೆ. ಯೋಗ, ಧ್ಯಾನ, ಸಂಗೀತ, ಕಲೆ, ಸಾಹಿತ್ಯ ಇತ್ಯಾದಿ ವಿವಿಧ ಮಾರ್ಗಗಳು ಇದಕ್ಕೆ ಸಹಕಾರಿಯಾಗಬಹುದು. ಮುಖ್ಯವಾಗಿ ಯಾವ ಮಾರ್ಗವನ್ನು ಆರಿಸಿಕೊಂಡರೂ ಅದು ವ್ಯಕ್ತಿಯನ್ನು ಆಳವಾಗಿ ತೊಡಗಿಸಿಕೊಳ್ಳುವಂತಹದ್ದಾಗಿರಬೇಕು. ಕವಿ ತಲ್ಲೀನತೆಯನ್ನು ಮನಸ್ಸಿನ ಶಾಂತಿಗೆ ಅತ್ಯಂತ ಮುಖ್ಯವಾದ ಅಂಶವೆಂದು ಪರಿಗಣಿಸುತ್ತಾರೆ. ಯಾವುದೇ ಕೆಲಸವನ್ನು ಮಾಡುವಾಗ ಅದರಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಳ್ಳುವುದೇ ತಲ್ಲೀನತೆ. ತಲ್ಲೀನತೆಯ ಸ್ಥಿತಿಯಲ್ಲಿ ವ್ಯಕ್ತಿಯು ತನ್ನ ಸುತ್ತಲಿನ ಜಗತ್ತಿನಿಂದ ದೂರವಾಗಿ ತನ್ನೊಳಗೆ ಆಳವಾಗಿ ತೆರಳುತ್ತಾನೆ. ಇದು ಆತನಿಗೆ ಆಂತರಿಕ ಶಾಂತಿಯನ್ನು ನೀಡುತ್ತದೆ. ಮನಸ್ಸಿನ ಶಾಂತಿಯನ್ನು ಸಾಧಿಸಲು ವ್ಯಕ್ತಿಯು ತನ್ನಲ್ಲಿರುವ ಮಮಕಾರವನ್ನು ತೊರೆಯಬೇಕು. ತಾನು, ತನ್ನದು, ತನ್ನವರು ಎಂಬ ಭಾವನೆಗಳಿಂದ ಮುಕ್ತನಾಗಬೇಕು. ಇದರಿಂದ ಆತನು ಜಗತ್ತಿನೊಂದಿಗೆ ಹೆಚ್ಚು ಆಳವಾದ ಸಂಬಂಧವನ್ನು ಬೆಳೆಸಿಕೊಳ್ಳಲು ಸಾಧ್ಯವಾಗುತ್ತದೆ. ಆಧುನಿಕ ಜಗತ್ತಿನಲ್ಲಿ ಜನರು ಸಂತೋಷವನ್ನು ಹೊರಗಿನ ವಸ್ತುಗಳಲ್ಲಿ ಹುಡುಕುತ್ತಾರೆ. ಇದರಿಂದಾಗಿ ಅವರು ನಿಜವಾದ ಸಂತೋಷವನ್ನು ಅನುಭವಿಸಲು ಸಾಧ್ಯವಾಗುತ್ತಿಲ್ಲ. ಅವರು ನಿರಂತರವಾಗಿ ಏನನ್ನಾದರೂ ಬಯಸುತ್ತಲೇ ಇರುತ್ತಾರೆ. ಈ ಬಯಕೆಗಳಿಗೆ ಅಂತ್ಯವಿಲ್ಲದ ಕಾರಣ ಅವರು ಎಂದಿಗೂ ಸಂತೋಷವಾಗುವುದಿಲ್ಲ. ಮಂಕುತಿಮ್ಮನ ಈ ಕಗ್ಗವು ನಮ್ಮನ್ನು ಆಳವಾಗಿ ಚಿಂತಿಸುವಂತೆ ಮಾಡುತ್ತದೆ. ನಾವು ಜೀವನದಲ್ಲಿ ಏನನ್ನು ಹುಡುಕುತ್ತಿದ್ದೇವೆ? ನಮಗೆ ನಿಜವಾದ ಸಂತೋಷವನ್ನು ನೀಡುವುದು ಯಾವುದು? ಈ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಪ್ರಯತ್ನ ಮಾಡುವುದು ಬಹಳ ಮುಖ್ಯ. ಮಂಕುತಿಮ್ಮನ ಈ ಕಗ್ಗವು ನಮಗೆ ಮನಸ್ಸಿನ ಶಾಂತಿಯನ್ನು ಹೇಗೆ ಸಾಧಿಸುವುದು ಎಂಬುದನ್ನು ಕಲಿಸುತ್ತದೆ. ನಾವು ನಮ್ಮೊಳಗೆ ಹುಡುಕಿದರೆ ನಮಗೆ ಬೇಕಾದ ಎಲ್ಲ ಉತ್ತರಗಳು ಸಿಗುತ್ತವೆ. ನಾವು ನಮ್ಮ ಮನಸ್ಸನ್ನು ಶಾಂತಗೊಳಿಸಿದರೆ ನಾವು ಜೀವನವನ್ನು ಹೆಚ್ಚು ಸುಂದರವಾಗಿ ಆನಂದಿಸಬಹುದು.